ಕನ್ನಡ ಒತ್ತಕ್ಷರ ಪದಗಳನ್ನು ಬರೆಯೋದು. ಸಜಾತಿಯ ಒತ್ತಕ್ಷರ ಪದಗಳು. ಈಗ ಸಜಾತಿಯ ಒತ್ತಕ್ಷರ ಪದಗಳು ಅಂದರೆ ಈಗ ಕ ಅಕ್ಕ ಅಂತ ಬರ್ತೀವಿ. ಈಗ ಇದಕ್ಕೆ ಕ ಇದೆ, ಇದಕ್ಕೆ ಕನೇ ನಾವು ಒತ್ತಕ್ಷರವಾಗಿ ಬಳಸಿರುವಾಗ ಇದಕ್ಕೆ ಸಜಾತೀಯ. ಹಾಗೆ ಗಗೆ ಗನೇ ನಾವು ಬಳಸಿದ್ರೆ ಅದನ್ನು ಅಗ್ಗ ಅಥವಾ ಹಗ್ಗ ಬರಿತೀವಲ್ಲ, ಆಗ ಅದು ಸಜಾತಿಯ ಒತ್ತಕ್ಷರ ಆಗುತ್ತೆ. ಈಗ ಹ ಗ ಗಗೆ ಗ ಒತ್ತು. ಆದರೆ ಇಲ್ಲಿ ಏನು ವ್ಯತ್ಯಾಸ, ಇಲ್ಲಿ ಎರಡು ಒತ್ತಕ್ಷರಗಳಿಗೆ ತಲಕಟ್ಟು ಇಲ್ಲ ಅಷ್ಟೇ. ಇದು ಅಕ್ಕ, ಇದು ಹಗ್ಗ. ನಂತರ ಗಟ್ಟಿ. ಗಟ್ಟಿ ಹೇಗೆ ಬರೆಯೋದು? ಗ ಟಿ ಬರೆಯೋದು. ಗಟ್ಟಿ ಗಟ್ಟಿ ಆಯಿತು. ಅದಕ್ಕೆ ಗಟ್ಟಿ ಅಂತ ಬರಬೇಕಾದ್ರೆ ಟ ಒತ್ತು ಕೊಡಬೇಕಾಗುತ್ತೆ. ಸೊ ಗಟ್ಟಿ. ಅಕ್ಕ, ಹಗ್ಗ, ಗಟ್ಟಿ. ಮತ್ತೊಂದು ಇಟ್ಟಿಗೆ. ಈಗ ಈ ಟಿ ಗೆ ಈ ಥರ ಬರೀತಾರೆ ಮಕ್ಕಳು. ಒತ್ತಕ್ಷರ ಹೇಳಿದಾಗ ಒಂದೇ ಅಕ್ಷರ ಬರೀತಾರೆ, ಒಂದು ಅಕ್ಷರ ಹೇಳಿದಾಗ ಒತ್ತಕ್ಷರ ಬರೆಯೋದು ಜಾಸ್ತಿ. ಆದರೆ ನೋಡಿ ಈಟಿಗೆ, ಈಗ ಇಟ್ಟಿಗೆ ಮಾಡಬೇಕಾದ್ರೆ ಇದಕ್ಕೆ ಟ ಒತ್ತು ಕೊಡಬೇಕು. ಇಟ್ಟಿಗೆ. ಇನ್ನೊಂದು ಅಪ್ಪಣೆ. ಈಗ ಅ ಪ ಅಪ್ಪಣೆ. ಈಗ ಹೆಚ್ಚು ಉಸಿರು ಕೊಟ್ಟು ಹೇಳ್ತದೆ, ಹೆಚ್ಚು ಒತ್ತು ಕೊಟ್ಟು ಹೇಳ್ತದೆ ಅಪ್ಪಣೆ ಅಂತಲ್ಲ. ಅಪ್ಪಣೆ ಅಂತ ಹೇಳಿದ್ರೆ ಅಷ್ಟೇ ಪ ಅಷ್ಟೇ ಬರಬೇಕು. ಈಗ ಅಪ್ಪಣೆ ಅಂತ ಹೇಳೋದ್ರಿಂದ ಪ ಒತ್ತು ಕೊಟ್ಟು ನೇ ಅಪ್ಪಣೆ. ಗಟ್ಟಿ ಆಯಿತು. ಮತ್ತೊಂದು ಸೊಪ್ಪು. ಸೊಪ್ಪು ಹೇಗೆ ಬರೆಯೋದು? ಸ ಅಥವಾ ಕೊಂಬಿನ ದೀರ್ಘ ಕೊಟ್ಟರೆ ಸೋ. ಇದು ಸೋ ಏನಾಯಿತು? ಸೊಪ್ಪು. ಇದನ್ನು ಸೊಪ್ಪು ಅಂತ ಬರಬೇಕು ಅಂದರೆ ಪಾವತ್ತು ಕೊಡಬೇಕು. ಸೊಪ್ಪು. ಮತ್ತೊಂದು ಬೆಕ್ಕು. ಮತ್ತು ಬೇಕು ಆಯಿತು. ಇದನ್ನು ಬೆಕ್ಕು ಅಂತ ಮಾಡಬೇಕಾದ್ರೆ ಕೆಳಗೆ ಕ ಒತ್ತು. ಇದನ್ನು ಓದುವಾಗ ನೀವು ಬೇಕು, ಇಲ್ಲಿ ಕೊನೆಯಲ್ಲಿ ಉ ಉಚ್ಚಾರ ಬಂದಿದ್ದ ಬೆಕ್ಕು, ಸೊಪ್ಪು. ಇನ್ನೊಂದು ಪದ ಇಟ್ಟಿಗೆ. ಇಟ್ಟಿಗೆ ಟ ಒತ್ತು. ಇಟ್ಟಿಗೆ ಇಟ್ಟಿಗೆ. ಮತ್ತೊಂದು ಕೊಟ್ಟಿಗೆ. ಕೋ ಟಿ ಒತ್ತಿ ಬರಿತಾ ಹೇಳ್ತಾ ಇರೋದ್ರಿಂದ ಕೊಟ್ಟಿಗೆ ಕೊಟ್ಟಿಗೆ. ಇದನ್ನೇ ಕೊಠಡಿ ಅಂತ ಹೇಳಬೇಕಾದ್ರೆ ಬರೀ ಕೋ ಕೋ ಅಷ್ಟೇ. ಕೋ ಠ ಡಿ ಅಷ್ಟೇ. ಇಲ್ಲಿ ನಾವು ಒತ್ತಿ ಹೇಳ್ತಾ ಇಲ್ಲ, ಕೊಠಡಿ ಠ. ಆದ್ದರಿಂದ ಈ ಥರ ಬರಬೇಕು. ಇಲ್ಲಿ ಕೊಟ್ಟಿಗೆ. ಇನ್ನೊಂದು ಪಟ್ಟಣ. ಪ ಪ ಟಗೆ ಟ ಪಟ್ಟ ನ ಪಟ್ಟಣ. ಈಗ ಕೆಲವು ವಿಜಾತೀಯ ಒತ್ತಕ್ಷರ ಪದಗಳನ್ನು ಬರೆಯೋಣ. ವಿಜಾತೀಯ ಒತ್ತಕ್ಷರ ಪದಗಳು. ಇದರಲ್ಲಿ ಮೊದಲನೇದಾಗಿ ರಸ್ತೆ. ನೋಡಿ ರ, ಇಲ್ಲಿ ಮೊದಲು ಯಾವ ಅಕ್ಷರ ಉಚ್ಚಾರ ಬರ್ತದೆ? ಸ. ರಸ್ ರಸ್. ಆದ್ದರಿಂದ ಸ. ಆದರೆ ಕೊನೆಯಲ್ಲಿ ಉಚ್ಚಾರ ಎ, ರಸ್ತೆ. ಆದ್ದರಿಂದ ಏತ್ವ ತ ಒತ್ತು. ರಸ್ತೆ. ತ ರ ಸ ತ ಎ ರಸ್ತೆ. ಸಗೆ ತ ಒತ್ತು. ಸೆ ಏತ್ವ ರಸ್ತೆ. ರಮ್ಯ. ನೋಡಿ ರ, ಇದು ರಮ ಆಯಿತು. ಇದಕ್ಕೆ ಯಾವತ್ತು? ರಮ್ಯ. ಯ ಹೇಳ್ತಾ ಇದೆ, ಅದರಿಂದ ಯಾವತ್ತು ರಮ್ಯ. ಹಾಗೆ ದ್ರವ್ಯ. ಇದಕ್ಕೆ ದಗೆ ದ್ರ ದ್ರ ಅಂತ ಇದೆ, ಅದರಿಂದ ರ ಒತ್ತು. ದ್ರವ್ಯ. ವ ಹೇಳಿ ನಂತರ ಯಾವತ್ತು ಹೇಳ್ತಾ ಇದ್ದೀವಿ, ದ್ರವ್ಯ. ಇನ್ನೊಂದು ದ್ರಾವಣ. ದ್ರಾವಣ ಬರಬೇಕಾದ್ರೆ ದಾಗೆ ರವತ್ತು. ದ್ರಾ ವ ನ ದ್ರಾವಣ.
ಮತ್ತೊಂದು ಪುಸ್ತಕ ನೋಡಿ ಪು, ಇದನ್ನು ಸರಳವಾಗಿ ಬರೀತಾರೆ. ಪುಸ್ತಕ ಯಾವುದು ಹೇಳ್ತಾ ಇದ್ದೀವಿ ಮೊದಲು? ಸ. ಸಗೆ ತಾವತ್ತು ಪುಸ್ತಕ. ಇದನ್ನು ಕೆಲವು ಮಕ್ಕಳು ತಾ ಬರೆದು ಅದಕ್ಕೆ ಸಾವತ್ತು ಕೊಡ್ತಾರೆ. ಪುಸ್ತಕ ನೋಡಿ ಈ ಥರ ಬರೀತಾರೆ. ಸೊ ಹೇಳುವಾಗ ಪುಸ್ತಕ ನಾವು ಮೊದಲೇ ಹೇಳೋದ್ರಿಂದ ಸ ಮೊದಲು ಬರೀಬೇಕು, ನಂತರ ತಾವತ್ತು ಪುಸ್ತಕ. ಮಸ್ತಕ ಮಸ್ತಕ. ಪತ್ರ ರವತ್ತು ಪತ್ರ. ಆಯಿತಾ? ಮುಂದೆ ರತ್ನ ನೋಡಿ ಒತ್ತು ರತ್ನ. ಮುಕ್ತಿ ಅಥವಾ ಮುಕ್ತ ಮುಕ್ತ ಕ ಮೊದಲು ಹೇಳ್ತಾ ಇದ್ದೀವಿ, ಅದರಿಂದ ಮುಕ್ತ ತಾವತ್ತು ಮುಕ್ತ. ಮತ್ತೊಂದು ಬಣ್ಣ ಚೇಷ್ಟೆ. ಚೆ ಇಷ್ಟೇ ಬರೆದು ಕೆಲವರು ಬರ್ತಾರೆ, ಅದರಲ್ಲಿ ಚೇ ಅಂತ ನಾವು ದೀರ್ಘವಾಗಿ ಹೇಳ್ತಾ ಇದ್ದೀವಿ. ಚೇ ಅಂದರೆ ದೀರ್ಘ ಬರ್ತದೆ. ಚೇಶ್ ಮೊದಲು ಯಾವ್ದು ಹೇಳ್ತಾ ಇದ್ದೀವಿ? ಶ. ಚೇಷ್ಟೆ, ಅದರಿಂದ ಎ ಉಚ್ಚಾರ ಹೇಳ್ತಾ ಇರೋದ್ರಿಂದ ಎ, ಅದಕ್ಕೆ ಟವತ್ತು ಚೇಷ್ಟೆ. ಚಕ್ಷು ಹೇಗೆ? ಚ ಮೊದಲು ಅದು ಕ್ಷ ಅಕ್ಷರವೇ ಇರೋದ್ರಿಂದ ಇದು ಸುಲಭ ಮಕ್ಕಳಿಗೆ. ಮೊದಲೆಲ್ಲ ಇದನ್ನು ವೀಡಿಯೋಸ್ಗಳಲ್ಲಿ ಮಾಡಿದಾಗ ಕ್ಷ ಕೂಡ ಮಾಡಿದ್ದೇವೆ. ಚಕ್ಷು, ಈಗ ಉಚ್ಚಾರ ಕೊನೆಯಲ್ಲಿ ಉ. ಚಕ್ಷು, ಇದು ಕ್ಷ, ಇದು ಉಚ್ಚಾರದ ಚಕ್ಷು. ಮತ್ತೊಂದು ಯಾವ್ದು ಬರೋಣ? ಕ್ಯಾಪ್ಟನ್ ನೋಡಿ. ಕ್ಯಾ ಅನ್ನೋವಾಗ ಏನು ಮಾಡ್ತೇವೆ? ಮೊದಲು ಕಾ ಬರೆದೋದಕ್ಕೆ ಯಾವತ್ತು ಕ್ಯಾಪ್ಟನ್ ಮೊದಲು ಹೇಳ್ತಾ ಇದ್ದೀವಿ, ಅದಕ್ಕೆ ಟಾವತ್ತು ಇಲ್ಲಿ ಅರ್ಧನ. ಇಲ್ಲಿ ನಾವು ಕ್ಯಾಪ್ಟನ್ನ ಅಂತ ಹೇಳ್ತಾ ಇಲ್ಲ, ಕ್ಯಾಪ್ಟನ್ ಮೊದಲಿಂದ ಈ ಥರನೇ ಬರಬೇಕಾಗುತ್ತೆ. ಮತ್ತೊಂದು ಉತ್ಸವ. ಮೊದಲು ಯಾವುದು ಅಕ್ಷರ ಹೇಳ್ತಾ ಇದ್ದೀವಿ? ಉತ್ಸವ. ಮತ್ತೊಂದು ಭವಿಷ್ಯ. ಹೇಗೆ ಬರೆಯೋದು? ಇದಕ್ಕೆ ವಿ ಮತ್ತು ಉಚ್ಚಾರ, ಮೊದಲನೇ ಉಚ್ಚಾರ ಶ. ಭವಿಷ್ಯ ಇದು ಯಾವತ್ತು. ವೀಕ್ಷಕರೇ, ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಕನ್ನಡ ಮತ್ತು ಇಂಗ್ಲೀಷ್ನ ಕಲಿಕೆಯ ಬಗ್ಗೆ, ಪ್ರಾರಂಭಿಕ ಕಲಿಕೆಯ ಬಗ್ಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ. ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಕನ್ನಡ, ಹಾಗೆ ಇದು ಇಂಗ್ಲೀಷ್ ವಿಷಯಗಳು. ಎಷ್ಟು ಪ್ಲೇಲಿಸ್ಟ್ಸ್ ಇದೆ, ಆಸಕ್ತಿ ಇರುವವರು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.